ಟೌನ್ಗೆ ಹತ್ರ ಇದ್ದು ತೋಟ ಈ ಥರ ಅವಾಗ ಹೋಗ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ರೈತರು ತಾವು ಬೆಳೆದಿರೋ ಬೆಳೆ ಒಳ್ಳೆ ಫಸಲ್ ಬಂದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಅದರಲ್ಲಿರೋ ಖುಷಿ ಅವ್ರಿಗೆ ಯಾವುದ್ರಲ್ಲೂ ಇಲ್ಲ. ಸೊ ನಾನು ಯಾವ ರೀತಿ ಡೇ ಸ್ಪೆಂಡ್ ಮಾಡಿದೆ, ಯಾವ ರೀತಿ ಇತ್ತು, ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ವೆಲ್ಕಮ್ ಟು ಭವ್ಯ ವ್ಲಾಗ್ಸ್. ನನ್ನ ಡೇ ಸ್ಟಾರ್ಟ್ ಆಗೋದೆ ವಾಕಿಂಗಿಂದ. ಮಾರ್ನಿಂಗ್ 5 o'clock ಎದ್ದೆ ವಾಕಿಂಗ್ ಹೋಗ್ತೀನಿ. ಸೊ ಮಾರ್ನಿಂಗ್ 6:15ಗೆಲ್ಲ ಮನೆಗೆ ರಿಟರ್ನ್ ಹಾಕ್ತೀನಿ. ಬಂದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸನೇ ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ ಓವರ್ ನೈಟು. ನಾನು ಪ್ರತಿದಿನ ಬೆಳಗ್ಗೆ ಇದನ್ನು ಕುಡಿತೀನಿ. ಸಬ್ಜಾ ಸೀಡ್ಸ್ ಕುಡಿದಾದ್ಮೇಲೆ 1/2 hour ಬಿಟ್ಟು ನಾನು ಟೀ ಕುಡಿತೀನಿ. ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಲಂಚ್ ಇರಲಿಲ್ಲ, ಸೊ ನಾನು ಟಿಫನ್ಗೆ ಇದಾಗುತ್ತಂತ ದೊಣ್ಣೆ ಬಿರಿಯಾನಿ ಮಾಡಿದೆ. ಸೊ ಎಲ್ಲರೂ ತಿನ್ಕೊಂಡು ಹೋದರು. ನಾನು ತಿಂದಿದ ತಕ್ಷಣ ಕೆಲಸ ಮಾಡೋಕ್ಕೆ ಹೋಗಲ್ಲ. ಒಂದು 1/2 hour ರೆಸ್ಟ್ ತೊಗೊತೀನಿ. ಸೊ ಮತ್ತೆ ನಾನು ಕಿಚನ್ ಕ್ಲೀನಿಂಗ್ ಬರ್ತೀನಿ. ಅಡುಗೆ ಮಾಡಿದ್ಮೇಲೆ ಒಂದು ಕಿಚನ್ ತುಂಬ ಗಲೀಜಾಗಿರುತ್ತೆ. ಸೊ ಕೊತ್ತಂಬರಿ ಕೊಟ್ಟಿದ್ರು ಪಕ್ಕದ ಮನೆಯವರು, ಅದನ್ನು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ನಮ್ಮಮ್ಮ ಎಲ್ಲ ಮಾಡಿಕೊಡ್ತಾರೆ, ಬಟ್ ನಮ್ಮಮ್ಮ ಮಲಗಿದ್ರು, ಸೊ ನಾನೇ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಏನಾದರೂ ಜಾಸ್ತಿ ಇದ್ದರೆ ಈ ಥರ ಕಾಟನ್ ಕವರಲ್ಲಿ ಇಟ್ಕೊಳ್ರಿ. ಮತ್ತು ಇದರಲ್ಲಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಇಟ್ಬಿಟ್ಟಿಟ್ರೆ ಕೊತ್ತಂಬರಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಬೇಗ ಕೆಡೋದಿಲ್ಲ. ಸೊ ಈ ಥರ ನಾನು ಬಾಕ್ಸಲ್ಲಿ ಇಟ್ಬಿಡ್ತೀನಿ. 1 weekವರೆಗೂ ನಮ್ಗೆ ಯೂಸ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಕೊತ್ತಂಬರಿ ಎಲ್ಲ ಬಿಡಿಸಿಟ್ಕೊಂಡು ಅಡುಗೆ ಮನೇಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವತ್ತು ಅಡುಗೆ ಮಾಡೋದೇನಿಲ್ಲ, ಸಾಂಬಾರು ಇತ್ತು, ಮುದ್ದೆ ಅನ್ನ ಮಾತ್ರ ಮಾಡಿಕೊಂಡೆ. ಫ್ರೀಯಾಗಿದ್ದೆ ಅಂದ್ಬಿಟ್ಟು ಮೊಸರದ ಕೆನೆ ಇತ್ತು, ಅದ್ರಲ್ಲಿ ಬೆಣ್ಣೆ ಮಾಡಿಕೊಂಡೆ. ತುಪ್ಪ ಕಾಯಿಸೋಣ ಅಂತ ತುಪ್ಪ ಇರಲಿಲ್ಲ. ನಾನು ತುಪ್ಪ ಕಾಯಿಸೋವಾಗ ಏನು ಹಾಕಲ್ಲ, ವೀಳಿದ್ದೆಲ್ಲ ಹಾಕ್ತೀನಿ, ಇಲ್ಲಾಂದರೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾವು ಹೋಗಿ ತೋಟದ ಹತ್ರ, ತುಂಬ ದಿನ ಆಯಿತು ಹೋಗಿ. ನಮ್ಮಮ್ಮ ಹೋಗೋಣ ನಡಿ ಅಂದರು. ಸೊ ತೋಟದ ಹತ್ರ ಹೋಗಿ, ನಮಗೆ ಟೌನ್ಗೆ ಹತ್ರನೇ ಇದೆ ತೋಟ. ಸೊ ಇದೆಲ್ಲ ಹುಟ್ಟಿದ್ರು, ನಾವು ಮಾಡಲ್ಲ, ಕೌಲು ಕೊಟ್ಬಿಟ್ಟಿದ್ದೀವಿ, ಅವರೇ ಮಾಡ್ಕೊತಾರೆ. ಸೊ ಇಲ್ಲಿ ಏನೂ ಹಾಕಿರಲಿಲ್ಲ. ಪಕ್ಕ ಇನ್ನೊಂದು ತೋಟ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಟೊಮೊಟೊ ಹಾಕಿದ್ರು. ತರಕಾರಿ ಏನೇ ಬೆಳೆದಿದ್ರು ಅವ್ರು ತಂದ್ಕೊಡ್ತಾರೆ ಟೌನ್ ಕಡೆ ಬಂದಾಗ. ನಮ್ಮಮ್ಮ ಅವಾಗ ಬಂದು ನೋಡ್ಕೊಂಡು ಹೋಗ್ತಾರೆ ಜಮೀನ. ಟೊಮೊಟೊ ಚೆನ್ನಾಗಿ ಆಗಿದೆ ಬೆಳೆ. ಲಾಸ್ಟ್ ಆಗ್ತಾ ಬರ್ತಾ ನೀರು ಕಡಿಮೆ ಆಗಿದೆ, ಗಿಡ ಎಲ್ಲ ಬಾಡಿದೆ. ಇದುವರೆಗೂ ಹೈ ಟೈಮ್ ಕೊಯ್ದಿದ್ದಾರೆ ಟೊಮೊಟೊನ. ರೇಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಮ್ಮಮ್ಮ ಆ ಕಡೆದು ಇಲ್ಲಿಗೆ ಬಂದರು. ಫಸ್ಟ್ ಇದ್ದಿದ್ದು ಆ ಕಡೆ ಝೂಮ್ ಮಾಡ್ತೀನಿ ನೋಡಿ. ಆ ಕಡೆಯಿಂದ ಈ ಕಡೆ ಒಂದು 5 minutes ನಡ್ಕೊಂಬರೋಕ್ಕೆ ನಮ್ಮಮ್ಮ ನಡ್ಕೊಂಡೇ ಬಂದರು. ನಾನು ಗಾಡಿಯಲ್ಲಿ ಬಂದೆ. ಆ ಜಮೀನ್ ಹತ್ರ ಈ ಜಮೀನ್ ಹತ್ರ ಬರ್ಬೇಕಂದ್ರೆ ಒಂದು 5 ನಿಮಿಷ ನಡ್ಕೊಂಬರೋದು ಕಾಲ್ದಾರಿಯಲ್ಲಿ. ರೋಡ್ ಕೂಡ ಇದೆ ಇದಕ್ಕೆ. ಸೊ ಇವ್ರ ತೋಟದಲ್ಲಿ ಹಾಕಿರೋದು ಬೀನ್ಸು. ಇದು ಕೂಡ ಲಾಸ್ಟ್ ಆಗ್ತಾ ಬಂದಿದೆ. ಗಾಳಿಗೆ ಬೆಳೆ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ತರಕಾರಿ ಎಲ್ಲ ಇವಾಗ ರೇಟ್ ತುಂಬ ಚೆನ್ನಾಗಿದೆ. ನಾನು ಹೋಗಿದ್ದೆ, ಸುಮ್ಮನೆ ನಿಂತ್ಕೊಂಡ್ರೆ ಚೆನ್ನಾಗಿಲ್ಲ ಅಂತ ನಾನು ಸ್ವಲ್ಪ ಕಾಯೆಲ್ಲ ಕಿತ್ಕೊಂಡೆ. ನನ್ನ ಕೈಲಿ ಎಷ್ಟಾದರೂ ಅಷ್ಟು ನಾನು ಕಾಯಿ ಕಿತ್ಕೊಂಡೆ. ನಮ್ಮಮ್ಮ ಚೆನ್ನಾಗಿ ಕಿತ್ಕೊತಾ ಇದ್ರು. ಅವರಷ್ಟು ಎಕ್ಸ್ಪೀರಿಯನ್ಸ್ ನಮಗಿಲ್ಲ. ಅಲಸಂದಿ ಕೂಡ ಹಾಕಿದ್ರು, ಬೀನ್ಸ್ ಮಧ್ಯೆಲ್ಲ ಅಲಸಂದಿ, ಉರುಳಿ ಕೂಡ ಹಾಕಿದ್ರು. ಉರುಳಿ ಇನ್ನೂ ಬರಬೇಕು. ನಾನು ಇಷ್ಟು ಮಾತ್ರ ಕಿತ್ಕೊಂಡೆ. ನಾನು ಕಿತ್ತಿರೋದೆಲ್ಲ ಈ ಥರ ಒಡ್ಡೆ ಹಾಕಿದ್ದೆ. ನಮ್ಮಮ್ಮ ಹತ್ರ ಹೋದೆ ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮಮ್ಮ ಕಿತ್ಕೊತಾ ಇದ್ರು. ನೀನು ಕಿತ್ಕೊಂಬಾರ್ದಮ್ಮ ಅಂತ ಹೇಳಿದ್ರು. ನಾನು ಕಿತ್ಕೊಂಡಿದ್ದೀನಮ್ಮ ಅಂತ ಹೇಳಿದೆ. ಸೊ ನಮ್ಮಮ್ಮ ಕಿತ್ಕೊತಾ ಇದ್ದೆ ಅಂದ್ಬಿಟ್ಟು ನಾನು ಪಕ್ಕದ ತೋಟದ ಕಡೆ ಹೋದೆ. ಮಾವಿನ ಹಣ್ಣಿತ್ತು, ನಮ್ಮ ಪಕ್ಕ ತೋಟನೇ ಇರೋದಿದು. ಕಾಯಿ ಚೆನ್ನಾಗಿ ಬಿಟ್ಟಿತ್ತು, ಇನ್ನೂ ಅವ್ರು ಕಿತ್ತಿರಲಿಲ್ಲ. ಇದು ಬೆಂಗಳೂರ. ಇದು ಚಿತ್ರಾನ್ನಕ್ಕೆ ಉಪ್ಪು ಖಾರ ಹಾಕೊಂಡ್ರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾವಿನ ಸೀಸನ್ ಅಲ್ವಾ, ಎಲ್ಲಿ ನೋಡು ನಮಗೆ ಮಾವಿನ ಹಣ್ಣು ಸಿಗುತ್ತೆ ಈಗ. ಸೊ ಮಾವಿನ ತೋಟದಲ್ಲೇ ಅವರು ಹೂಕೋಸು ಕೂಡ ಹಾಕಿದ್ರು. ಹೂಕೋಸು ಎಲೆಕೋಸು ಗೊತ್ತಿಲ್ಲ, ಕೋಸು ಹಾಕಿದ್ರು. ಸೊ ಪಕ್ಕನೇ ನೇರಳೆ ಹಣ್ಣಿತ್ತು. ಸೊ ನಮ್ಮ ಗಿಡ ಇದೆ, ನಾನೇ ನೇರಳೆ ಹಣ್ಣು ಕಿತ್ಕೊಳಕ್ಕೆ ಹೋಗಿಲ್ಲ, ನೋಡೋಕ್ಕೆ ಹೋದೆ. ಲಾಸ್ಟ್ ಆಗ್ತಾ ಬಂದಿತ್ತು. ಎಲ್ಲರೂ ಬಂದು ಕಿತ್ಕೊಂಡು ಹೋಗ್ತಾಯಿದ್ರು. ನೇರಳೆ ಹಣ್ಣು ಕೂಡ ರೇಟ್ ಇದೆ ಈಗ, 200 kg ಇದೆ. ನಾನು ಕಿತ್ಕೊಂಡು 1-2 ತಿನ್ಕೊಂಡು ಬಂದೆ. ಸೊ ಒಂದೇ ಮರ ಇದ್ದಿದ್ದಿಲ್ಲಿ. ಮಾವಿನ ಹಣ್ಣು 2 ಕಿತ್ಕೊಂಡ್ಬಂದೆ. ಫ್ರೆಶ್ ಆಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು ಅಂದು ಚಿತ್ರಾನ್ನ ಮಾಡೋಣ ಅಂತ ಕಿತ್ಕೊಂಡೆ. ಸೊ ಕಿತ್ಕೊಂಡು ನಾವು ಇನ್ನೊಂದು ತೋಟದ ಕಡೆ ಬಂದ್ವಿ, ಟೊಮೊಟೊ ತೋಟ. ಇದು ಕೂಡ ಅವ್ರದ್ದೇ. ಸೊ 2 ಬ್ಯಾಚ್ ಹಾಕಿದ್ರು, ಒಂದು ಬಂದು ಫಾರಮು, ಒಂದು ಬಂದು ನಾಟಿ. ಇವಾಗ ಸೀಡ್ ರೇಟ್ ಇದೆ. ಇನ್ನು ಇದು ಬರೋದಕ್ಕೆ ಇನ್ನೂ ಒಂದು 20 days ಬೇಕು. ನಾನು ಅವಾಗಲೇ ನೋಡ್ಸಿದ ತೋಟ ಬಂದು ಸೀಡು. ನಾವು ಲಾಕ್ಡೌನ್ ಟೈಮಲ್ಲಿ ಈ ತೋಟದಲ್ಲೆಲ್ಲ ಬೆಳೆ ಬೆಳೀತಾ ಇದ್ವಿ. ಸೊ ನಮ್ಮ ಫ್ರೀ ಟೈಮೆಲ್ಲ ಹಿಂಗೆ ಕಳೀತು. ಟೊಮೊಟೊ, ಜೋಳ ಎಲ್ಲ ಹಾಕಿದ್ರಿ ಅವಾಗ ಲಾಕ್ಡೌನಲ್ಲಿ. ಸೊ ಟೈಮ್ ಪಾಸ್ ನಮ್ಗೆ ಚೆನ್ನಾಗಾಯಿತು. ಇದು ನಮ್ಮದು ಬೋರು. ಸೊ ಇದೆಲ್ಲ ಫುಲ್ ಟೊಮೊಟೊ ಹಾಕಿರೋದವರು. ಸೊ ರೋಡ್ ಆ ಕಡೆ ಕೆರೆ ಇದೆ, ಕೆರೆಯಲ್ಲಿ ನೀರಿದ್ರೆ ಮಾತ್ರ ಬೋರಲ್ಲಿ ಚೆನ್ನಾಗಿ ನೀರು ಬರುತ್ತೆ.
ಸೊ ಆ ಕಡೆ ಕೆರೆಯಲ್ಲಿ ಕಮ್ಮಿ ಆಗಿದೆ ನೀರು, ಇವಾಗ ಬೋರಲ್ಲಿ ನೀರು ಕೂಡ ಕಮ್ಮಿ ಆಗಿದೆ. ನಮ್ಮ ಟೊಮೊಟೊ ಕಿತ್ಕೊತಾ ಇದ್ರು. ಬೆಳೆ ಚೆನ್ನಾಗಿ ಆಗಿದೆ, ಪರವಾಗಿಲ್ಲ. ಲಾಸ್ಟ್ ಆಗ್ತಾ ಬರ್ತಾ ಬರ್ತಾ ಗಿಡ ಎಲ್ಲ ಒಂಚೂರು ಬಾಡಿದೆ, ಬೋರಲ್ಲಿ ನೀರು ಕೂಡ ಒಂಚೂರು ಕಡಿಮೆ ಆಗಿದೆ ಅಂತ ಹೇಳಿದ್ನಲ್ಲ. ನಮ್ಮ ಟೊಮೊಟೊ ಎಲ್ಲ ಈ ಥರ ಹಾಕಿದ್ರು ಬಾಕ್ಸಲ್ಲಿ. ಸೊ ನಾನು ಒಂದು ಸ್ವಲ್ಪ ಟೊಮೊಟೊ ಕಿತ್ಕೊಂಡೆ, ಹಣ್ಣಾಗಿರೋದು ಮಾತ್ರ ಕಿತ್ಕೊಂಡೆ. ಒಂದು ಹಸಿಕಾಯಿ ಕೂಡ ಒಂದು ಸ್ವಲ್ಪ ಕಿತ್ಕೊಂಡೆ. ಬೆಂಡೆಕಾಯಿ ಗಿಡ ಕೂಡ ಹಾಕಿದ್ರು. ಇದೇನು ಜಾಸ್ತಿ ಹಾಕಿರ್ಲಿಲ್ಲ, ಸ್ವಲ್ಪನೇ ಹಾಕಿದ್ರು. 1-2 ಕುಂಟೆಗೆ ಹಾಕಿದ್ರು ಬೆಂಡೆಕಾಯಿ ಗಿಡ. ಇದಕ್ಕೂ ಔಷಧಿ ಹೊಡಿಬೇಕು, ಗಾಳಿ ಕಾಲ ತುಂಬಾ ಹುಳ ಬೀಳ್ತಾ ಇದೆ ಸಣ್ಣ ಸಣ್ಣದು. ಸೊ ನಾನು ಈ ಥರ ಎಲ್ಲ ಬೆಂಡೆಕಾಯಿ ಎಲ್ಲ ಕಿತ್ಕೊಂಡೆ. ಸೊ ಅಣ್ಣನೂ ಬಂದು ಕಿತ್ಕೊಡಕ್ಕೆ. ಸೊ ಈ ಥರ ಫ್ರೆಶ್ ಆಗಿ ಕಿತ್ಕೊಂಡು ಮಾಡ್ಕೊಂಡು ತಿಂದ್ರೆ ಅದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಂಡೆಕಾಯಿ ಹಿಂಗೆ ಕೀಳ್ಬಾರ್ದಂತೆ. ಸೊ ನಾನು ಇಷ್ಟು ಕಿತ್ಕೊಂಡೆ. ಈ ಥರ ಕೊಯ್ಕೊಳೋದು, ಅಣ್ಣ ಕೊಯ್ ತೋರಿಸಿದ್ರು ಈ ಥರ ಕೊಯ್ಕೊಳೋದು ಅಂತ. ಬಟ್ ಇವ್ರು ಕೊಯ್ಯೋವಾಗ ಮಾತ್ರ ಹ್ಯಾಂಡ್ಸ್ ಗ್ಲೌಸ್ ಹಾಕ್ಕೊತಾರೆ. ಸೊ ಅವಾಗ ಅಲ್ಲಿರೋದು ಒಂಥರ ಎಲೆ ಚುಚ್ಚುತ್ತೆ ಕೈಗೆಲ್ಲ. ಸೊ ಈ ಥರ ಗ್ಲೌಸ್ ಹಾಕ್ಕೊಂಡು ಕೊಯ್ಕೊಂಡ್ರೆ ಏನತ್ರ ಚುಚ್ಚಲ್ಲ. ಬೆಂಡೆಕಾಯಿ ಗಿಡ ಪಕ್ಕನೇ ಜೋಳ ಕೂಡ ಹಾಕಿದ್ರು, ಕಾರ್ನರಲ್ಲಿ ಹಾಕ್ಕೊಂಡಿದ್ರು. ಸೊ ನಾವು ಕೂಡ ಮನೆಗೆ ಕಿತ್ಕೊಂಡ್ವಿ. ಮಕ್ಳಿಗೆ ತುಂಬ ಇಷ್ಟ ಜೋಳ ಅಂದರೆ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಕಿತ್ಕೊಂಡ್ವಿ. ಸೊ ಎಳೆಯಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಹೊಸದಾಗಿ ಪ್ರತಿಷ್ಠಾಪನಾ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಹೊಸದಾಗಿ ಕಟ್ಟಿದ್ದಾರೆ. ಸೊ ತೋಟ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಬಂದಾಗ ಹೀರೆಕಾಯಿ ಕೂಡ ಇತ್ತಲ್ಲೇ, ಹಂಗೆ ಒಂಚೂರು ಹೀರೆಕಾಯಿ ಕಿತ್ಕೊಂಡ್ವಿ. ಸೊ ನಾವು ಮನೆಗೆ ಬರೋ ಅಷ್ಟೆಲ್ಲ ಒಂದು 7 o'clock ಆಯಿತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡಿದ್ವಿ. ನಾವು ಈವ್ನಿಂಗ್ ಟೈಮ್ಸ್ ಯಾವಾಗಲೂ ಟೀ ಕುಡಿತೀವಿ, ಸಂಜೆ ಟೈಮು. ನಮ್ಮಮ್ಮ ಎಲ್ಲ ತರಕಾರಿ ಎಲ್ಲ ಜೋಡಿಸ್ತಾ ಇದ್ರು, ಊರಿಗೆ ಕಳ್ಸೋಕ್ಕೆಲ್ಲ ಬ್ಯಾಗಲ್ಲಿ ಹಾಕ್ಕೊಡ್ತಾ ಇದ್ರು. ನನ್ನ ತಮ್ಮ ಇದ್ದ ತೊಗೊಂಡು ಹೋಗ್ತಾನೆ ಊರಿಗೆ ಅಂತ. ತರಕಾರಿನೆಲ್ಲ ಬ್ಯಾಗಿನ ತೆಗೆದು ಆಚೆ ಇಡ್ತಾ ಇದ್ರು ನಮ್ಮಮ್ಮ. ಟೀ ಎಲ್ಲ ಕುಡಿದ್ಬಿಟ್ಟು. ಟೊಮೊಟೊ ಕೂಡ ನೋಡಿ ಚೆನ್ನಾಗಿದೆ. ಇನ್ನು 1-2 ದಿನ ಬಿಟ್ಟು ಅವರು ಟೊಮೊಟೊ ಕೀಳ್ತಾರೆ. ಸೊ ಎಷ್ಟು ಬೇಕು ಎಷ್ಟು ಇಟ್ಕೊಂಡು ಸ್ವಲ್ಪ ಊರು ಕೂಡ ಕಳಿಸಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಎಲ್ಲ ತೊಳ್ಕೊಂಡ್ಬಿಟ್ಟೆ, ನೈಟೇ ತೊಳ್ಕೊಂಡ್ಬಿಡ್ತೀನಿ. ನಾಳೆ ಶುಕ್ರವಾರ ಆಗಿದ್ದೀನಿ, ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಧೂಳು ಇವಾಗ. ಸೊ ನೈಟ್ ನಾನು ಮಲಗೋ ಟೈಮಲ್ಲಿ ಹಾಲನ್ನು ಸ್ವಲ್ಪ ತೆಗೆದಿಡ್ತೀನಿ. ಬೆಳಗ್ಗೆಗೆ ಎಮ್ಮೆ ಹಾಲನ್ನು ಯೂಸ್ ಮಾಡೋದು, ಊರಿಂದ ಕಳಿಸ್ತಾರೆ ಹಾಲು ಕೂಡ. ಸೊ ಮಾರ್ನಿಂಗ್ ಎಷ್ಟು ಬೇಕು ಅಷ್ಟು ಇಟ್ಕೊತೀನಿ. ಸೊ ಮೊಸರು ಮಾಡೋದಕ್ಕೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಹಾಲು ಕಾಯಿಸೋಕೆ ಸ್ಲಿಮ್ಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಹಾಲು ಸ್ಲಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಹೆಪ್ಪು ಹಾಕ್ಕೊಂಡ್ರೆ ಮೊಸರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನಾನು ನೆಕ್ಸ್ಟ್ ಮಾರ್ನಿಂಗ್ಗೆ ಸಬ್ಜಾ ಸೀಡ್ಸ್ ನೆನೆಸ್ತಾ ಇದ್ದೀನಿ. ನಾನು ನೈಟೇ ನೆನೆಸಿಡ್ತೀನಿ. ಓವರ್ ನೈಟ್ ನೆನೆಸಿದ್ರೆ ಸಬ್ಜಾ ಸೀಡ್ಸ್ ಚೆನ್ನಾಗಿ ನೆನೆಯುತ್ತೆ. ಸಬ್ಜಾ ಸೀಡ್ಸ್ ಡೈಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲಿ, ಡೈಜೆಸ್ಟ್ ಸಿಸ್ಟಮ್ ಏನೇ ಪ್ರಾಬ್ಲಮ್ ಆಗಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೈಟೆಲ್ಲ ಕಿಚನ್ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ರೀತಿ ನಾನು ದಿನ ಕಳೆದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.